ನಮಸ್ತೆ ಎಲ್ಲರಿಗೂ. ರಾಷ್ಟ್ರಭಕ್ತಿ ಚಾನಲ್ಗೆ ಸುಸ್ವಾಗತ. ಇವತ್ತು ರಾಮಾಯಣ ಮತ್ತು ಮಹಾಭಾರತದ ಪಾತ್ರಗಳು ಹೇಗೆ ನಮ್ಮ ಜೀವನದಲ್ಲಿ ದಿನನಿತ್ಯ ನಾಯಕತ್ವದ ಪಾಠಗಳನ್ನು ಕಲಿಸುತ್ತವೆ ಅನ್ನೋದನ್ನು ನೋಡೋಣ. ರಾಮಾಯಣ ಮತ್ತು ಮಹಾಭಾರತ ಬಹಳಷ್ಟು ಜನ ಓದಿದ್ದೇವೆ ಅಥವಾ ಕೇಳಿರ್ಬೋದು. ಈ ರಾಮಾಯಣ ಮತ್ತು ಮಹಾಭಾರತ ಕೇವಲ ಪವಿತ್ರ ನಿರೂಪಣೆಗಳಲ್ಲ ಅಥವಾ ಭಕ್ತಿಗೀತೆಗಳಲ್ಲ, ಬದಲಾಗಿ ಆದರ್ಶ ವ್ಯಕ್ತಿತ್ವ, ನೀತಿಶಾಸ್ತ್ರ, ನಿರ್ಧಾರಗಳನ್ನು ಕೈಗೊಳ್ಳಲು ಆಳವಾದ ಮಾರ್ಗದರ್ಶಿಗಳಾಗಿವೆ. ಅಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ನಾಯಕತ್ವ ಮತ್ತು ಸಾಮಾಜಿಕ ಕೆಲಸಗಳಿಗೆ ನೇರವಾಗಿ ಅನ್ವಯಿಸ್ತವೆ. ಮಹಾಭಾರತದಲ್ಲಿ ಕೃಷ್ಣನ ವ್ಯೂಹಾತ್ಮಕ ಮಾರ್ಗದರ್ಶನ, ಯುಧಿಷ್ಠಿರನ ಧರ್ಮಪರತೆ, ಅರ್ಜುನನ ಏಕಾಗ್ರತೆ, ಕರ್ಣನ ನಿಷ್ಠೆ, ಇಂತಹ ಪಾತ್ರಗಳನ್ನು ತೋರಿಸಿದರೆ ರಾಮಾಯಣದಲ್ಲಿ ರಾಮನ ಧರ್ಮ, ತ್ಯಾಗ ಮತ್ತು ಎಲ್ಲರನ್ನು ಸಮಾನತೆಯಿಂದ ಕಾಣುವಂತಹ ಗುಣಲಕ್ಷಣಗಳು ಒಬ್ಬ ಉತ್ತಮ ನಾಯಕನಿಗಿರಬೇಕಂತ ತೋರಿಸಿದರೆ, ಹನುಮಂತನ ನಿಷ್ಠೆ, ಸುಗ್ರೀವನ ಸ್ನೇಹದಂತಹ ಪಾತ್ರಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ಎಷ್ಟೊಂದು ಪಾಠಗಳನ್ನು ಕಲಿಸ್ತವೆ. ಶ್ರೀಕೃಷ್ಣನ ವ್ಯೂಹಾತ್ಮಕ ಮಾರ್ಗದರ್ಶನ. ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ತಾನೇ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಯುದ್ಧಕ್ಕೆ ನಿಲ್ಲಬಹುದಾಗಿತ್ತು, ಆದರೆ ನಿಲ್ಲಿಲ್ಲ. ಬದಲಾಗಿ ಅವನು ಸಾರಥಿಯಾಗಿ ರಾಜತಾಂತ್ರಿಕತೆ, ದೂರದೃಷ್ಟಿ ಮತ್ತು ಸಮಯಕ್ಕೆ ತಕ್ಕಂತೆ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರಿಂದ ಪಾಂಡವರು ವಿಜಯಶಾಲಿ ಆಗೋದಕ್ಕೆ ಅನುಕೂಲವಾಯಿತು. ಇದನ್ನೇ ನಾವು ಸಿಚುವೇಶನಲ್ ಲೀಡರ್ಶಿಪ್ ಅಂತ ಕರಿತೇವೆ. ಯುಧಿಷ್ಠಿರನ ಧರ್ಮ ಪಾಲನೆ. ಯುಧಿಷ್ಠಿರ ಯಾವತ್ತೂ ಒಂದು ಸುಳ್ಳು ನುಡಿಲಿಲ್ಲ. ಅವನ ಧರ್ಮ, ಸತ್ಯತೆ, ಈ ನಾಯಕತ್ವವು ಪ್ರಾಮಾಣಿಕತೆ ಮತ್ತು ನೈತಿಕತೆ ನಿಜವಾದ ನಾಯಕನ ಶಕ್ತಿ ಅಂತ ತೋರಿಸುತ್ತೆ. ಅರ್ಜುನನ ಏಕಾಗ್ರತೆ, ಫೋಕಸ್ ಅಂತ ಹೇಳ್ತಾವಲ್ಲ, ಅರ್ಜುನನ ಏಕಾಗ್ರತೆ ಮತ್ತು ನಿರಂತರವಾಗಿ ಕಲಿಯುವಿಕೆ ಒಬ್ಬ ನಾಯಕನನ್ನು ಒಂದು ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತದಂತ ಅರ್ಜುನನ ನಾಯಕತ್ವ ತೋರಿಸುತ್ತದೆ. ಭೀಷ್ಮ ಅಪರಜ್ಞಾನಿ, ಆದರೆ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು, ದುರ್ಯೋಧನ ಇದ್ದು ತೆಗೆದುಕೊಂಡಂತಹ ನಿರ್ಧಾರಗಳನ್ನು ಅವನ ನಾಯಕತ್ವದ ವೈಫಲ್ಯವನ್ನು ತೋರಿಸುತ್ತೆ. ರಾಮಾಯಣದಲ್ಲಿ ರಾಮನ ಧರ್ಮ ಮತ್ತು ತ್ಯಾಗ. ರಾಮ ಧರ್ಮ ಮತ್ತು ತ್ಯಾಗವನ್ನು ನೋಡಿದಾಗ ತ್ಯಾಗವನ್ನು ಶ್ರೇಷ್ಠವಾಗಿ ನೋಡಿದರು. ಅದಕ್ಕೆ ತಂದೆ ಹೇಳಿದ ಮಾತಿಗೆ 14 ವರ್ಷ ವನವಾಸಕ್ಕೆ ಹೋಗಬೇಕಾಯಿತು. ಆ ವನವಾಸವನ್ನು ಅವರು ಯಾವತ್ತೂ ಶಿಕ್ಷೆ ಅಂತ ತಗೊಳ್ಳಿಲ್ಲ, ಅದನ್ನು ಸವಾಲಾಗಿ ತಗೊಂಡ್ರು. ಇದು ಒಬ್ಬ ನಾಯಕನ ಬದ್ಧತೆಯನ್ನು ತೋರಿಸುತ್ತೆ. ಶ್ರೀರಾಮ ವಾನರ ಸ್ನೇಹ ಮಾಡ್ತಾನೆ, ಲಂಕೆ ಕರ್ಕೊಂಡು ಹೋಗ್ತಾನೆ. ಇದನ್ನೇ ಟೀಮ್ ಬಿಲ್ಡಿಂಗ್ ಅಂತ ಹೇಳ್ತಾರಲ್ಲ, ಈ ಟೀಮ್ ಬಿಲ್ಡಿಂಗನ್ನು ವಾನರ ಸ್ನೇಹ ಮಾಡಿ ಒಂದು ತಂಡವನ್ನು ಕಟ್ಟಿಕೊಂಡು ಸುಗ್ರೀವ, ಹನುಮಂತ ಮತ್ತು ವಿಭೀಷಣರನ್ನ ವಿಶ್ವಾಸಕ್ಕೆ ತಗೊಂಡು ಲಂಕೆ ಕರ್ಕೊಂಡು ಹೋದ. ಇದೇ ಟೀಮ್ ಬಿಲ್ಡಿಂಗ್ ಅಂತ ಹೇಳ್ತೇವೆ. ಹನುಮಂತ ರಾಮನಿಗೆ ಒಂದು ಮಾತು ಕೊಡ್ತಾನೆ, ಸೀತನನ್ನು ಕರ್ಕೊಂಡ್ಬರೋದು ನನ್ನ ಜವಾಬ್ದಾರಿ ಅಂತ. ಆದರೆ ಹನುಮಂತ ಯಾವತ್ತೂ ತನ್ನ ತಂಡದ ಜೊತೆ ಇದನ್ನು ಡಿಸ್ಕಸ್ ಮಾಡಿರಲ್ಲ. ಆದರೆ ಆ ತಂಡದ ಮೇಲಿನ ನಂಬಿಕೆಯ ಮೇಲೆ ಶ್ರೀರಾಮನಿಗೆ ಮಾತು ಕೊಟ್ಟಿರ್ತಾನೆ, ನಾನು ಸೀತೆಯನ್ನು ಕರ್ಕೊಂಡ್ಬರ್ತೇನೆ ಅಂತ. ಇದು ಹನುಮಂತನ ನಿಷ್ಠೆ ಮತ್ತು ತಂಡದ ಮೇಲಿರುವಂತಹ, ತನ್ನ ಟೀಮ್ ಮೇಲಿರುವಂತಹ ನಂಬಿಕೆ. ಶ್ರೀಕೃಷ್ಣ ಕುರುಕ್ಷೇತ್ರದಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಅವನೇ ಯುದ್ಧಕ್ಕೆ ನಿಲ್ಬೋದಾಗಿತ್ತು, ನಿಲ್ಲಿಲ್ಲ. ಅವನು ಸಾರಥಿ ಅಂದರೆ ಚಾಲಕನ ಸ್ಥಾನದಲ್ಲಿ ಕೂತ್ಕೊಂಡ. ಚಾಲಕನ ಸ್ಥಾನದಲ್ಲಿ ಕೂತ್ಕೊಂಡು ಯಾವಾಗ ಅರ್ಜುನನು ಗೊಂದಲಕ್ಕೀಡಾಗ್ತಾನೋ, ಖಿನ್ನತೆಗೆ ಒಳಗಾಗ್ತಾನೋ, ಅವಾಗ ಭಗವದ್ಗೀತೆಯನ್ನು ಬೋಧಿಸಿ ಯಾವುದು ಧರ್ಮ ಅಧರ್ಮವನ್ನು ತೋರಿಸಿ ಪಾಂಡವರನ್ನ ಜಯದತ್ತ ಕರ್ಕೊಂಡು ಹೋಗ್ತಾನೆ.
ನಿಜವಾದ ನಾಯಕ ಸಿಂಹಾಸನ ಮೇಲೆ ಕೂಡಕ್ಕೆ ಇಷ್ಟಪಡಲ್ಲ, ಬದಲಾಗಿ ಚಾಲಕನ ಸ್ಥಾನದಲ್ಲಿ ಕೂಡಕ್ಕೆ ಇಷ್ಟಪಡ್ತಾನೆ. ಇದು ಶ್ರೀಕೃಷ್ಣ ತೋರಿಸ್ಕೊಡ್ತಾನೆ ಮಹಾಭಾರತದಲ್ಲಿ. ಶ್ರೀಕೃಷ್ಣ ಕುರುಕ್ಷೇತ್ರ ನಡೆಯುವ ಮುಂಚೆ ಕೌರವರ ಹತ್ರ ಹೋಗ್ತಾನೆ ಸಂಧಾನಕ್ಕೆ. ಪಾಂಡವರಿಗೆ 5 ಹಳ್ಳಿಗಳನ್ನು ಬಿಟ್ಕೊಡಿ ಅಂತ ಕೇಳ್ತಾನೆ. ಆದರೆ ದುರ್ಯೋಧನ ಅದಕ್ಕೆ ಒಪ್ಪೋದಿಲ್ಲ. ಯಾವುದೇ ಒಬ್ಬ ನಾಯಕ ಸಂಘರ್ಷಕ್ಕಿಂತ ಮುಂಚೆ ಒಂದು ಸಂಧಾನಕ್ಕೆ ಹೋಗ್ತಾನೆ. ಅದೇ ಶ್ರೀಕೃಷ್ಣ ಮಾಡಿದ್ದು. ಯಾವಾಗ ರಾಮ ಕಾಡಿಗೆ ಹೋಗ್ತಾನೋ ಅವಾಗ ರಾಮ ಯಾವತ್ತೂ ಅದನ್ನು ಶಿಕ್ಷೆ ಅಂತ ಅನುಭವಿಸಲಿಲ್ಲ, ಅದನ್ನು ಒಂದು ಸವಾಲಾಗಿ ಸ್ವೀಕರಿಸಿದ. ಯಾವಾಗ ರಾಮ ವನವಾಸಕ್ಕೆ ಹೋಗ್ತಾನೋ ಅವಾಗ ಭರತನನ್ನು ಪಟ್ಟಾಭಿಷೇಕ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಭರತನಿಗೆ ಈ ವಿಷಯ ಗೊತ್ತಾಗುತ್ತೆ. ಯಾವಾಗ ರಾಮ ಕಾಡಿಗೆ ಹೋಗಿದ್ದಾನಂತ ಗೊತ್ತಾದ ತಕ್ಷಣ ಭರತ ಶ್ರೀರಾಮನ ಪಾದರಕ್ಷೆಗಳನ್ನು ಸಿಂಹಾಸನದ ಮೇಲೆ ಇಟ್ಟು ಅವನ ಪ್ರತಿನಿಧಿಯಾಗಿ ರಾಜ್ಯಭಾರ ಮಾಡ್ತಾನೆ. ಇದು ಈ ಭರತನ ಪಾತ್ರ, ಭರತನ ನಾಯಕತ್ವ ಏನು ತೋರಿಸುತ್ತೆ ಅಂತಂದರೆ, ನಿಜವಾದ ನಾಯಕ ಸೇವೆಯನ್ನು ಆರಿಸುತ್ತಾನೆ ಹೊರತು ಆಸ್ತಿಯನ್ನಲ್ಲ. ಒಬ್ಬ ನಾಯಕ ತನ್ನ ಅಧಿಕಾರವನ್ನು ಜವಾಬ್ದಾರಿಯಾಗಿ ನಿರ್ವಹಿಸಿದಾಗ ಅದಕ್ಕೆ ಅದು ಪವಿತ್ರವಾದ ಒಂದು ಕಾರ್ಯ ಅನಿಸುತ್ತೆ. ವಿದುರ ಕೌರವರ ಜೊತೆ ಇದ್ದ. ಸಾಕಷ್ಟು ಸಲ ಹೇಳಿದ ಅವರಿಗೆ, ನೀವು ಪಾಂಡವರಿಗೆ ಅನ್ಯಾಯ ಮಾಡ್ತಾ ಇದ್ದೀರ ಅಂತ ಸತ್ಯವನ್ನು ಹೇಳಿದ. ಆದರೆ ಕೌರವರು ಅವನ ಲೆಕ್ಕಕ್ಕೆ ತಗೊಳ್ಳಿಲ್ಲ, ಅದನ್ನು ಕನ್ಸಿಡರೇ ಮಾಡಲಿಲ್ಲ. ಆದರೂ ವಿದುರ ಯಾವತ್ತೂ ಸುಳ್ಳಿನ ಜೊತೆ ರಾಜಿ ಆಗಲಿಲ್ಲ. ಒಬ್ಬ ಮಂತ್ರಿ ಆಗಿದ್ದರೂ ಕೂಡ ನೀವು ತಪ್ಪು ಮಾಡ್ತಾ ಇದ್ದೀರ ಅಂತ ಹೇಳುವ ಧೈರ್ಯ ವಿದುರನ ಹತ್ರ ಇತ್ತು. ಇದು ಧರ್ಮ ಪಾಲನೆಯನ್ನು ತೋರಿಸುತ್ತೆ. ಇವತ್ತು ನಾವು ಯಾರಿಗಾದರೂ ನಮಗೆ ಗೊತ್ತಿರೋರಿಗೆ ನೀವು ತಪ್ಪು ಮಾಡಿರ ಅಂತ ಹೇಳೋಕ್ಕೆ ಧೈರ್ಯ ಬೇಕು, ಆಗಲ್ಲ. ಏನೋ ಒಂದು ರೀಸನ್ ಹೇಳ್ತೇವೆ, ಆದರೆ ನೇರವಾಗಿ ನೀವು ಇಂಥ ತಪ್ಪು ಮಾಡಿದ್ರಿ ಅಂತ ಯಾವತ್ತೂ ಹೇಳಲ್ಲ ನಾವು. ಇದು ವಿದುರನ ನಾಯಕತ್ವ ತೋರಿಸುತ್ತೆ. ಹೀಗೆ ಪ್ರತಿಯೊಂದು ಪಾತ್ರ, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಪ್ರತಿಯೊಂದು ಪಾತ್ರ ನಮ್ಮ ನಿತ್ಯ ಜೀವನದಲ್ಲಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕಿರ್ಬೋದು ಅಥವಾ ನಾಯಕತ್ವದ ಗುಣಲಕ್ಷಣಗಳಿರ್ಬೋದು, ಪ್ರತಿಯೊಂದನ್ನು ತೋರಿಸುತ್ತವೆ. ರಾಮಾಯಣದಲ್ಲಿ ನಾವು ಅಳಿಲು ಕತೆ ಕೇಳಿದ್ದೀವಿ, ಅಳಿಲು ಸೇವೆ ಅಂತ ಕತೆ ಕೇಳಿದ್ದೀವಿ. ಅಳಿಲು ಸೇವೆ ಅದು ಸಾಮಾನ್ಯ ಸೇವೆ ಅಲ್ಲ. ಆ ಅಳಿಲು ತನ್ನ ಇಡೀ ಜೀವನವನ್ನೇ ಪಣಕ್ಕಿಟ್ಟು ರಾಮನ ಸೇವೆ ಮಾಡುತ್ತೆ. ಯಾವಾಗ ರಾಮ ಮತ್ತು ವಾಹನರು ಸೇರಿ ಸೇತುವೆಯನ್ನು ಕಟ್ಟಬೇಕಾದ್ರೆ, ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟುವಾಗ ದೂರದಲ್ಲಿ ನಿಂತು ನೋಡುತ್ತಿದ್ದಂತಹ ಅಳಿಲು ರಾಮನಿಗೆ ನಾನು ಸೇವೆ ಮಾಡಬೇಕನ್ನುವ ಒಂದು ಆಸೆ ಬರುತ್ತೆ, ಒಂದು ಇಚ್ಛಾಶಕ್ತಿ ಬರುತ್ತೆ. ಆದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ಕೊಂಡಿರುತ್ತೆ ಅಳಿಲು. ಅವಾಗ ಸೇತುವೆಯನ್ನು ಕಟ್ಟುವಾಗ ಮರಳಲ್ಲಿ ಉರುಳಾಡಿ, ನೀರಲ್ಲಿ ಜಿಗಿದು ಮರಳಲ್ಲಿ ಉರುಳಾಡಿ ಆ ಸೇತುವೆಗೆ ಹೆಲ್ಪ್ ಮಾಡುತ್ತೆ. ಅವಾಗ ಆ ಅಳಿಲು ಏನಾದರೂ ವಿಚಾರ ಮಾಡಿದರೆ, ಯಾರಾದರೂ ನನಗೆ ತುಳಿದ್ರೆ ಅಥವಾ ಸಮುದ್ರದಲ್ಲಿ ನಾನು ಮುಳುಗಿ ಸತ್ತು ಹೋದರೆ ಏನು ಮಾಡೋದು ಅಂತ ಅದು ಸುಮ್ಮನೆ ಇದ್ದರೆ, ಇವತ್ತು ಆ ರಾಮಾಯಣದಲ್ಲಿ ಅಳಿಲು ಸೇವೆ ಅನ್ನುವ ಪದ ನಾವು ಬಳಸ್ತಿರಲಿಲ್ಲ. ಸೇವೆ ಮಾಡುವ ಇಚ್ಛಾಶಕ್ತಿ ಬೇಕು, ಅವ್ರಿಗೆ ಯಾರೇ ಇರಲಿ. ಆ ಇಚ್ಛಾಶಕ್ತಿ ಆ ಅಳಿಲಿಗಿತ್ತು. ಆ ಅಳಿಲು ಸೇವೆ ನಮಗೆ ಚಿಕ್ಕದಾಗಿರ್ಬೋದು, ಆದರೆ ಅಳಿಲಿಗೂ ಅದೇ ಮಹಾ ಸೇವೆ. ಯಾಕೆಂದರೆ ಅದು ತನ್ನ ಪ್ರಾಣವನ್ನು ಒತ್ತಿ ಇಟ್ಟು ರಾಮನಿಗೆ ಸೇವೆ ಮಾಡಿದೆ. ಹೀಗೆ ನಮ್ಮ ದಿನನಿತ್ಯ ಜೀವನದಲ್ಲಿ, ರಾಜಕಾರಣದಲ್ಲಿರ್ಬೋದು, ನಮ್ಮ ಮನೆಯಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಪ್ರತಿಯೊಂದು ನಿರ್ಧಾರಗಳಾಗಿರ್ಬೋದು, ನಾಯಕತ್ವದ ಗುಣಲಕ್ಷಣಗಳು ನಾವು ಈ ಮಹಾಭಾರತ ಮತ್ತು ರಾಮಾಯಣದಿಂದ ಅನೇಕ ಪಾತ್ರಗಳಿಂದ, ಪ್ರತಿಯೊಂದು ಪಾತ್ರದಿಂದ ನಾವು ಕಲಿಬೇಕಾದಂಥ ಪಾಠಗಳು ಸುಮಾರಿವೆ. ಧನ್ಯವಾದ.